ಗ್ರಾಮಾಂತರದಲ್ಲಿ ಆಪರೇಷನ್ ರಾಜಕೀಯ ಮುಂದುವರೆದಿದೆ. ಡಿಕೆ ಬ್ರದರ್ಸ್ ಆಪರೇಷನ್ಗೆ ಕುಮಾರಸ್ವಾಮಿ ಟಕ್ಕರ್ ಕೊಡ್ತಾ ಇದ್ದಾರೆ. ಜೆಡಿಎಸ್ನಿಂದ ರಾಮನಗರದಲ್ಲಿ ರಿವರ್ಸ್ ಆಪರೇಷನ್ ಆಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ಗಿರಿಗೌಡ ಜೆಡಿಎಸ್ ಸೇರ್ಪಡೆ. ಮಾಜಿ ಸಿಎಂ ಎಚ್ಡಿಕೆ ನೇತೃತ್ವದಲ್ಲಿ ಜೆಡಿಎಸ್ ಸೇರಿದ್ದಾರೆ ಗಿರಿಗೌಡ. ಈ ಹಿಂದೆ ಬಿಜೆಪಿಯಿಂದ ಎಚ್ಡಿಕೆ ವಿರುದ್ಧ ಸ್ಪರ್ಧಿಸಿದ್ರು ಗಿರಿಗೌಡ. ಮೊನ್ನೆ ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಆಪರೇಷನ್ ಮಾಡಿದ್ರು. ಚನ್ನಪಟ್ಟಣದ ನಗರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರು. ಈಗ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡೋದಕ್ಕೆ ಎಚ್ಡಿಕೆ ತಂತ್ರ ಮಾಡ್ತಾ ಇದ್ದಾರೆ. ಬಾಬಾ ಮಂಜುನಾಥ್ ಗೆಲ್ಲಿಸೋದಕ್ಕೆ ದಳಪತಿಯ ರಣತಂತ್ರ. ಈ ಹಿಂದೆ ಬಿಜೆಪಿಯಿಂದ ಎಚ್ಡಿಕೆ ವಿರುದ್ಧ ಸ್ಪರ್ಧಿಸಿದ್ದಂತಹ ಗಿರಿಗೌಡ ಈಗ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಈ ಮೂಲಕ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಜೆಡಿಎಸ್ನಿಂದ ರಾಮನಗರದಲ್ಲಿ ರಿವರ್ಸ್ ಆಪರೇಷನ್ ಆಗಿರೋದು. ಮೊನ್ನೆ ತಾನೇ ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ಆಪರೇಷನ್ ಮಾಡಿದ್ರು. ನಗರಸಭಾ ಅಧ್ಯಕ್ಷರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮುಖಂಡ ಗಿರಿಗೌಡ ಅವರನ್ನ ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಈಗ ಕಾಂಗ್ರೆಸ್ ಮುಖಂಡ ಗಿರಿಗೌಡ ಜೆಡಿಎಸ್ ಅನ್ನ ಸೇರ್ಪಡೆ ಆಗಿದ್ದಾರೆ. ಎಷ್ಟು ಪ್ಲಸ್ ಆಗುತ್ತೆ ಹಾಗಾದ್ರೆ ಮೈತ್ರಿ ಪಡೆಗೆ ಈ ಬಾರಿ? ಪ್ರಗತಿ ಏನಂತಂದ್ರೆ, ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಇದು ಬಿಸಿಲಿನ ರಂಗು ಹೆಚ್ಚಾಗ್ತಿದಂಗೆ ರಾಜಕೀಯ ರಂಗು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಏನಂತಂದ್ರೆ, ಇತ್ತಗೆ ಡಿಕೆ ಬ್ರದರ್ಸ್ ಬಿಜೆಪಿ ಹಾಗೂ ಜೆಡಿಎಸ್ ನ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಿದ್ದಂಗೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಕಾಂಗ್ರೆಸ್ನ ಹಲವು ನಾಯಕರುಗಳನ್ನ ಸೇರ್ಪಡೆ ಮಾಡ್ಕೊಳ್ಳಲು ಮುಂದಾಗ್ತಾ ಇರುವಂತದ್ದು. ಏನಂತಂದ್ರೆ, ಏಟಿಗೆ ಎದುರೇಟು ಕೊಡಲು ಈಗ ಎರಡೂ ಪಕ್ಷಗಳು ಕೂಡ ಸಿದ್ಧವಾಗಿರುವಂತದ್ದು. ಇತ್ತ ಕಳೆದ 2 ದಿನಗಳ ಹಿಂದೆ ಚನ್ನಪಟ್ಟಣದ ನಗರಸಭೆ ಅಧ್ಯಕ್ಷರಾದಂತ ಪ್ರಶಾಂತ್ ಹಾಗೂ ಅವರ ನೇತೃತ್ವದಲ್ಲಿ ಸುಮಾರು 10 ಜನ ನಗರಸಭಾ ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರು. ಅವ್ರು ಸಂಪೂರ್ಣವಾಗಿ ಜೆಡಿಎಸ್ ನಲ್ಲಿ ಗೆದ್ದಂತವ್ರು, ಆದ್ರೆ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ರು. ಆ ನಿಟ್ಟಿನಲ್ಲಿ ಸೇರ್ಪಡೆ ಆಗ್ತಿದಂಗೆ 2 ದಿನದಲ್ಲಿ ಈಗ ಕುಮಾರಸ್ವಾಮಿ ಕೂಡ ಈಗ ಏನಂತಂದ್ರೆ ಆಪರೇಷನ್ಗೆ ಮುಂದಾಗಿರುವಂತದ್ದು. ಏನಂದ್ರೆ, ನಿನ್ನೆ ರಾತ್ರಿ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ನಲ್ಲೇ ಉಳ್ಕೊಂಡಿದ್ದಂತ ಗಿರಿಗೌಡರ ಮನೆಗೆ ಹೋಗಿ ಅವರ ಮನವೊಲಿಸುವ ಮುಖಾಂತರ ಈಗ ಮೈತ್ರಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಬಿಜೆಪಿ ಹಾಗೂ ಜೆಡಿಎಸ್ ಸಾಲು ಹಾಕಿ ಮೈತ್ರಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಏನಂತಂದ್ರೆ, ಇವ್ರನ್ನ ನೋಡೋದಾದ್ರೆ ದೇವೇಗೌಡರು ಮೊದಲ ಬಾರಿ ರಾಮನಗರದಿಂದ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ದೇವೇಗೌಡರು ವಿರುದ್ಧವಾಗಿ ಬಿಜೆಪಿಯಿಂದ ಈ ಗಿರಿಗೌಡರು ಸ್ಪರ್ಧೆ ಮಾಡಿದ್ರು. ತದನಂತರ ಕುಮಾರಸ್ವಾಮಿ ವಿರುದ್ಧನೂ ಕೂಡ ಸ್ಪರ್ಧೆ ಮಾಡಿದ್ರು. ಆ ನಂತರ ಕಾಲ ಬದಲಾದಂಗೆ ಅವರು ಬಿಜೆಪಿನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ ನಲ್ಲಿ ಹಲವು ಎಲೆಕ್ಷನ್ಗಳನ್ನ ಮಾಡಿದ್ರು. ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಹಲವು ಎಲೆಕ್ಷನ್ಗಳನ್ನ ಮಾಡಿದ್ರು. ಮತ್ತೆ ಕಾಂಗ್ರೆಸ್ ನಲ್ಲಿ ನಗರಸಭೆ ಪಂಚಾಯಿತಿಗಳನ್ನು ಕೂಡ ಎಲೆಕ್ಷನ್ ಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅಂತ ಪ್ರಮುಖ ನಾಯಕರನ್ನ ಈಗ ಜೆಡಿಎಸ್ ಹಾಗೂ ಮೈತ್ರಿ ಪಕ್ಷಕ್ಕೆ ಕುಮಾರಸ್ವಾಮಿ ಅವರು ಮಾತುಕತೆ ಮಾಡಿ ಅವ್ರು ಸ್ವತಃ ಅವರೇ ಮನೆಗೆ ಹೋಗಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿರುವಂತದ್ದು. ಈಗ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ರೀತಿ ತೊಡಕ ಉಂಟಾಗಿರುವಂತದ್ದು. ಏನಂತಂದ್ರೆ, ಏಟಿಗೆ ಎದುರೇಟು ಕೊಡಲು ಈಗ ಎರಡೂ ಪಕ್ಷಗಳು ಕೂಡ ಮುಂದಾಗಿರುವಂತದ್ದು. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಂತಂದ್ರೆ, ಮಂಜುನಾಥ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಕುಮಾರಸ್ವಾಮಿ ಅವರು ಮುಂದಾದ್ರೆ ತಮ್ಮನನ್ನು ಗೆಲ್ಲಿಸಿಕೊಳ್ಳಲು ಡಿ.ಕೆ. ಶಿವಕುಮಾರ್ ಕೂಡ ಮುಂದಾಗಿರುವಂತದ್ದು. ಹಾಗಾಗಿ ಸ್ವತಃ ಡಿ.ಸಿ.ಎಂ ಅವರೇ ಅಖಾಡಕ್ಕಿಳಿದು ಈಗ ಕಾಂಗ್ರೆಸ್ಗೆ ಹಲವಾರು ನಾಯಕರುಗಳನ್ನ ಸೇರ್ಪಡೆ ಮಾಡ್ಕೊಳ್ತಿದ್ರೆ, ಈಗ ಕುಮಾರಸ್ವಾಮಿ ಅವರು ತನ್ನ ಭಾವನನ್ನು ಗೆಲ್ಲಿಸಿಕೊಳ್ಳಲು ಅವರು ಕೂಡ ಅಖಾಡಕ್ಕಿಳಿದು ಕಾಂಗ್ರೆಸ್ನ ಹಲವು ನಾಯಕರುಗಳನ್ನ ಸೇರ್ಪಡೆ ಮಾಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇನ್ನು ಚುನಾವಣೆ ಮುಗಿಯೋ ಅಷ್ಟರಲ್ಲಿ ಇನ್ನು ಎಷ್ಟು ಜನ ಕಾಂಗ್ರೆಸ್ ಇಂದ ಜೆಡಿಎಸ್ಗೆ, ಜೆಡಿಎಸ್ ಇಂದ ಬಿಜೆಪಿಗೆ ಬರ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ನಿನ್ನೆ ಕುಮಾರಸ್ವಾಮಿ ಹೇಳೋದು ನೋಡಿದ್ರೆ ಇನ್ನು ಹಲವು ನಾಯಕರು ಕಾಂಗ್ರೆಸ್ ಇಂದ ಜೆಡಿಎಸ್ಗೆ ಹಾಗೂ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಆದ್ರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನವರು ದುಡ್ಡು ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ಖರೀದಿಸ್ತಿದ್ದಾರೆ. ಆದ್ರೆ ನಮ್ಮ ವಿಶ್ವಾಸ ಮತ್ತು ಪ್ರೀತಿಯಿಂದ ಕಾಂಗ್ರೆಸ್ನ ಹಲವು ನಾಯಕರುಗಳು ನಮ್ ಜೊತೆ ಬರ್ತಿದ್ದಾರೆ. ನಾವ್ ಯಾವುದೇ ರೀತಿಯ ಆಮಿಷಗಳನ್ನ ಒಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಪ್ರಗತಿ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.